ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಇಲ್ಲಿ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರ ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊತಾ ಹೋಗ್ತಿರ್ತೀನಿ. ಈಗಾಗಲೇ ಸಾಕಷ್ಟು ಏನಾಗ್ತಪ್ಪ ಅಂದಾಗ ಈ ಮೊರಾರ್ಜಿ ದೇಸಾಯಿ ಪರೀಕ್ಷೆ ಒಳಗಡೆ ನಾವು ಮಾಡಿರುವಂತ ಎಷ್ಟೋ ಟಾಪಿಕ್ಗಳು ಕ್ವಶನ್ಸ್ಗಳು ನೇರವಾಗಿನೇ ಕ್ವಶನ್ಸ್ಗಳು ಬಂದಿದ್ದಾವೆ. ಹಾಗಾದ್ರೆ ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗೂ ಕೂಡ ಸಾಮಾನ್ಯ ಜ್ಞಾನಕ್ಕೆ ಪ್ರಮುಖ 10 ಪ್ರಶ್ನೆಗಳು ಬರ್ತಿರ್ತವೆ. ಈ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನೇ ಸಮಾಜ ವಿಜ್ಞಾನ ಮತ್ತು ನಿಮ್ಗ ವಿಜ್ಞಾನಕ್ಕ 16 ಪ್ರಶ್ನೆಗಳೇನ್ ಬರ್ತಾವಲ್ಲ ಅಲ್ಲಿ ಕೂಡ ರಿಪೀಟ್ ಆಗುವಂತ ಸಾಧ್ಯತೆಗಳಿರ್ತವೆ. ಹೀಗಾಗಿ ಈ ಕ್ವಶನ್ಸ್ಗಳನ್ನ ಏನ್ ಮಾಡ್ರಪ್ಪ ಅಂದಾಗ ಈ ವಿಡಿಯೋನ ಎಂಡ್ ತನಕ ನೋಡ್ಕೊತೀವಿ. ಎಲ್ಲಾ ಕ್ವಶನ್ಸ್ಗಳನ್ನ ಹೇಳ್ಕೊತ ಹೋಗ್ತಿರ್ತದೆ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರ್ತಾರೆ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಇದೆ. ಸರ್ ಇದ್ರೆ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಅಂತ ನೋಡ್ಕೊತ ಬಂದಾಗ ಕಲ್ಕತ್ತಾ, ಭೋಪಾಲ್, ಚೆನ್ನೈ, ಮುಂಬೈ. ಇಲ್ಲಿ ಚೆನ್ನೈ ಅನ್ನೋದು ಇದೇನಪ್ಪಾ ಅಂತಂದಾಗ ತಮಿಳುನಾಡದು, ಹೀಗಾಗಿ ಇದು ಅಲ್ಲ. ಕೋಲ್ಕತ್ತಾ ಇದು ಯಾವ್ದಪ್ಪ ಅಂದಾಗ ಪಶ್ಚಿಮ ಬಂಗಾಳದು. ಮಹಾರಾಷ್ಟ್ರದ ಮುಂಬೈ ಅಂತ ಕೇಳ್ತೇವೆ. ಹೀಗಾಗಿ ಉಳಿದಿದ್ದು ಒಂದೇ ಆನ್ಸರ್ ಈಗ ಮಧ್ಯಪ್ರದೇಶ್, ಭೋಪಾಲ್. ಭಾರತ ದೇಶದ ಅತಿ ಹೆಚ್ಚು ಕಾಡುಗಳನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾಗ ನಾವು ಮಧ್ಯಪ್ರದೇಶ ಅಂತ ಕೇಳ್ತೀವಿ. ಅತಿ ಹೆಚ್ಚು ಕಾಡುಗಳನ್ನ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಡುಗಳನ್ನು ಹೊಂದಿರುವುದು ಮಧ್ಯಪ್ರದೇಶ. ಇಂಥ ಮಧ್ಯಪ್ರದೇಶದ ರಾಜಧಾನಿ ಯಾವ್ದಪ್ಪ ಅಂದಾಗ ಭೋಪಾಲ್. ಇಡೀ ಭಾರತ ದೇಶದಲ್ಲಿ ಒಟ್ಟು 28 ರಾಜ್ಯಗಳು ಕಂಡು ಬರ್ತವೆ. ಆ 28 ರಾಜ್ಯಗಳದ್ದು ಒಟ್ಟು ರಾಜಧಾನಿಗಳು ನಿಮ್ಗೆ ಗೊತ್ತಿರಬೇಕು. ಯಾವುದಾದ್ರೂ ಒಂದು ಕ್ವಶನ್ಸ್ ನ ಕೇಳ್ರಿ. ಆಂಧ್ರ ಪ್ರದೇಶ ಅಮರಾವತಿ, ಅರುಣಾಚಲ ಪ್ರದೇಶ ಇಟಾನಗರ, ಅಸ್ಸಾಂ ದಿಸ್ಪುರ್, ಬಿಹಾರ್ ಪಟ್ನಾ, ಛತ್ತೀಸ್ಗಢ ರಾಯಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ, ಹರಿಯಾಣ ಚಂಡೀಗಢ, ಸಿಕ್ಕಿಂ ಗ್ಯಾಂಗ್ಟಕ್. ಮೊನ್ನೆ ನಿಮ್ಗೆ ಎಕ್ಸಾಮ್ದ ಕ್ವಶನ್ಸ್ ಮೊರಾರ್ಜಿ ದೇಸಾಯಿ ಒಳಗೆ ಏನು ಹರಿಯಾಣ ಇದು ಯಾವ 2 ರಾಜ್ಯದ ರಾಜಧಾನಿಗಳಾಗಿತ್ತು ಅಂತೆ. ಹೌದಾ, ಇತ್ತೀಚೆಗೆ ಎಕ್ಸಾಮ್ದಾಗ ನೀವು ಮೊನ್ನೆನೆ ಬರ್ದಿರ್ತದೆ. ಹರಿಯಾಣ ಇದು ಚಂಡೀಗಢ, ಹರಿಯಾಣ ಮತ್ತು ಪಂಜಾಬ್. ಹರಿಯಾಣ ಮತ್ತು ಪಂಜಾಬ ಇವು ಯಾವ 2 ರಾಜ್ಯದ ರಾಜಧಾನಿ? ಈ 2 ರಾಜ್ಯದ ರಾಜಧಾನಿ ಯಾವ್ದಪ್ಪ ಅಂದಾಗ ಚಂಡೀಗಢ. ಹೌದಾ, ಚಂಡೀಗಢ ಕ್ವಶನ್ಸ್ ಕೇಳಿದ್ರು. ಚಂಡೀಗಢ ಯಾವ 2 ರಾಜ್ಯದ ರಾಜಧಾನಿ ಆಗಿದೆಯಪ್ಪ ಅಂದಾಗ ಒಂದು ಹರಿಯಾಣದು ಚಂಡೀಗಢನೆ, ಪಂಜಾಬ್ದು ಕೂಡ ಚಂಡೀಗಢನೆ. ಈ ತರ ರಾಜ್ಯದ ರಾಜಧಾನಿಗಳ ಮೇಲೆ ಒಂದು ಕ್ವಶನ್ಸ್ 100% ಬರ್ತದೆ. ಒಟ್ಟು 28 ರಾಜ್ಯದ ರಾಜಧಾನಿಗಳು ಕೂಡ ತಮ್ಗೆ ಗೊತ್ತಿರಬೇಕು. ಇಲ್ಲಿ ಬರ್ದಿರ್ತದೆ. ಮಹಾರಾಷ್ಟ್ರದು ಯಾವ್ದಪ್ಪ ಅಂದಾಗ ಮುಂಬೈ ಅಂತ ಹೇಳ್ತೇವೆ. ಇದು ಪಶ್ಚಿಮ ಬಂಗಾಳ ಕಲ್ಕತ್ತಾ ಅಂತ ಹೇಳ್ತೇವೆ. ತಮಿಳುನಾಡು ಚೆನ್ನೈ ಅಂತ ಹೇಳ್ತೇವೆ. ಹೌದಾ, ಇವೆಲ್ಲ ಪ್ರಶ್ನೆಗಳು ಏನಾಗ್ತವಪ್ಪ ಅಂದಾಗ ಎಕ್ಸಾಮ್ಸ್ ದಲ್ಲಿ ಬರ್ತವೆ. ಇನ್ ನೆಕ್ಸ್ಟ್ ಭಾರತದ ಚಿಕ್ಕ ರಾಜ್ಯ ಯಾವುದು ಅಂತ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ವಿಸ್ತೀರ್ಣದಲ್ಲಿ ಕೇಳಿದಾನೋ ಅಥವಾ ಜನಸಂಖ್ಯೆಯಲ್ಲಿ ಕೇಳಿದಾನೋ ಎಲ್ಲವೂ ಅಬ್ಸರ್ವ್ ಮಾಡ್ಕೊತ ಬರಬೇಕು. ಭಾರತದ ಚಿಕ್ಕ ರಾಜ್ಯ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದಾಗ ಗೋವಾ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಗೋವಾ. ಸರಿ, ದೊಡ್ಡದಕ್ಕೆ ಏನಪ್ಪಾ ಅಂತಂದಾಗ ರಾಜಸ್ಥಾನ ಹಾಕ್ಬೇಕು. ಅತ್ಯಂತ ದೊಡ್ಡದಾದ ಕೇಳಿನಪ್ಪ ಅಂತ ಅವಾಗ ಯಾವ ರಾಜ್ಯ ಹಾಕ್ಬೇಕು? ರಾಜಸ್ಥಾನ ಹಾಕ್ಬೇಕು. ಚಿಕ್ಕ ರಾಜ್ಯ ಅಂದಾಗ ಗೋವಾ. ಸರ್ ಅದೇ ಜನಸಂಖ್ಯೆಯಲ್ಲಿ ಅಂತ ಕ್ವಶನ್ಸ್ ಕೇಳಿನಪ್ಪ ಅಂದಾಗ ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ, ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ ಅಂತ ಕೇಳಿನಪ್ಪ ಅಂತಂದಾಗ ನಾವು ಯಾವ್ದು ಹಾಕ್ಬೇಕಪ್ಪ ಅಂದಾಗ UP ಉತ್ತರ ಪ್ರದೇಶ ಹಾಕ್ಬೇಕು. ಜನಸಂಖ್ಯೆಯಲ್ಲಿ ದೊಡ್ಡದು. ಇನ್ನು ಜನಸಂಖ್ಯೆಯಲ್ಲಿ ಚಿಕ್ಕದು ಅಂತ ಕ್ವಶನ್ಸ್ ಕೇಳಿನಪ್ಪ ಅಂದಾಗ ಸಿಕ್ಕಿಂ. ನೋಡ್ರಿ, ಜನಸಂಖ್ಯೆ ಇಲ್ಲಿ ಬರೀತಿರ್ತಿರ್ತಾನೆ, ನೀವು ಪಾಯಿಂಟ್ಸ್ ಗಳನ್ನ ಬರ್ಕೋತ ಹೋಗ್ಬೇಕು. ವಿಡಿಯೋನ ಪಾಸ್ ಮಾಡಿ. ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಅಂದಾಗ ಸಿಕ್ಕಿಂ ಹಾಕ್ರಿ. ದೊಡ್ಡ ರಾಜ್ಯ ಅಂದಾಗ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಹಾಕ್ರಿ. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಅಂದಾಗ ರಾಜಸ್ಥಾನ ಹಾಕ್ಬೇಕು. ಚಿಕ್ಕ ರಾಜ್ಯಕ್ಕೆ ಏನಪ್ಪಾ ಅಂತಂದಾಗ ಗೋವಾ ಹಾಕ್ಬೇಕು. ಹೌದಾ, ಕರಾವಳಿ ರಾಜ್ಯ ಹಂಚ್ಕೊಂಡಂತ ರಾಜ್ಯ ಅಂದಾಗ ಇದು ಗುಜರಾತ, ಗೋವಾ ಹಂಚ್ಕೊಂಡಿದೆ. ಕರ್ನಾಟಕನೂ ಕೂಡ ಕರಾವಳಿನ ಹಂಚಿಕೊಂಡಿದೆ. ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ತೀರ ಅಂತೇಳಿ ಕ್ವಶನ್ಸ್ ನ ಕೇಳ್ತಾನೆ. ಕರಾವಳಿ ಜನರ ಮುಖ್ಯ ಉದ್ಯೋಗ ಏನಾದ್ರು ಕ್ವಶನ್ಸ್ ಕೇಳ್ತಾನೆ, ಮೀನುಗಾರಿಕೆ. ಇನ್ನ ಇಡೀ ಭಾರತ ದೇಶದಲ್ಲಿ ಇವೆಲ್ಲ ದೊಡ್ಡ ರಾಜ್ಯ ಆಯ್ತು. ಜನಸಂಖ್ಯೆಯಲ್ಲಿ ದೊಡ್ಡದಾಯ್ತು, ಸಣ್ಣದಾಯ್ತು. ಹಾಗಾದ್ರೆ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಕ್ವಶನ್ಸ್ ಕೇಳಪ್ಪ ಅಂದಾಗ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕ ಪ್ರಸ್ತುತವಾಗಿ 6ನೇ ಸ್ಥಾನದಲ್ಲಿದೆ. ಮೊದಲ 7ನೇ ಸ್ಥಾನದಾಗಿತ್ತು. ಭಾರತ ದೇಶ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರ. ಕರ್ನಾಟಕನು ಕೂಡ 7ನೇ ದೊಡ್ಡ ರಾಜ್ಯ ಆಗಿತ್ತು ಭಾರತ ದೇಶದಲ್ಲಿ. ಬಟ್ ಪ್ರಸ್ತುತವಾಗಿ ಈಗ ಈ ಯಾವ್ದಪ್ಪ ಅಂದಾಗ ಆಂಧ್ರ ಪ್ರದೇಶ ಇಬ್ಬಾಗ ಆಗ್ತದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇಬ್ಬಾಗ ಆದ ಸಲುವಾಗಿ ನಮ್ಮ ಕರ್ನಾಟಕ ಪ್ರಸ್ತುತವಾಗಿ 6ನೇ ದೊಡ್ಡ ರಾಜ್ಯ ಇಡೀ ಭಾರತ ದೇಶದಲ್ಲೇ. 28 ರಾಜ್ಯಗಳಿದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ, ಯೂನಿಯನ್ ಟೆರಿಟರೀಸ್ ಅಂತ ಕೇಳ್ತೇವೆ. ಇವು ಕೂಡ ಕ್ವಶನ್ಸ್ ಆಗ್ತಿರ್ತವೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆ, ಗುಲಾಬಿ ನಗರ ಅಂತೇಳಿ ಯಾವುದನ್ನು ಕೇಳ್ತಾರೆ? ಪಿಂಕ್ ಸಿಟಿ. ಇವು ಒಳ್ಳೆ ರಿಪೀಟೆಡ್ ಕ್ವಶನ್ಸ್ಗಳು ಇವೆಲ್ಲ. ಗುಲಾಬಿ ನಗರ ಅಂತೇಳಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬೆಂಗಳೂರು, ಶಿಮ್ಲಾ, ಮುಂಬೈ, ಜೈಪುರ್. ಇದ್ರ ಒಳಗಡೆ ಪಿಂಕ್ ಸಿಟಿ ಅಂತೇಳಿ ಯಾವುದನ್ನು ಕೇಳ್ತಾರಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ರಾಜಸ್ಥಾನದ ರಾಜಧಾನಿ ಆದಂತ ಜೈಪುರ್.
ಹೌದಾ, ಇದನ್ನು ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಹಿಮಾಚಲ ಪ್ರದೇಶದ ರಾಜಧಾನಿ ಯಾವ್ದಪ್ಪ ಅಂದಾಗ ಇಲ್ಲಿ ಸಿಮ್ಲಾ ಅಂತ ಕರಿತೇವೆ ನೋಡಿ, ಸಿಮ್ಲಾ. ಹಿಮಾಚಲ ಪ್ರದೇಶದ ಅತಿ ಹೆಚ್ಚು ಸೇಬು ಇವೆಲ್ಲ ಬೆಳೆಯುವಂತ ರಾಜ್ಯ ಅದು. ಇನ್ನು ಮುಂಬೈ ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ ಇದನ್ನ. ಭಾರತದ ಹೆಬ್ಬಾಗಿಲು ಯಾವುದು ಅಂತ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ದಾಗ. ಭಾರತದ ಹೆಬ್ಬಾಗಿಲು ಅಂತ ಕೇಳಿದಪ್ಪ ಅಂದ್ರೆ ಮುಂಬೈ ಹಾಕ್ರಿ. ಈ ಮುಂಬೈ ಅತಿ ಹೆಚ್ಚು ಜನಸಂಖ್ಯೆ ಭರಿತವಾದಂತ ರಾಜ್ಯ ನಮ್ಮ ಭಾರತ ದೇಶದಲ್ಲಿ. ಮಹಾರಾಷ್ಟ್ರದ ರಾಜಧಾನಿ. ಇನ್ನ ಬೆಂಗಳೂರಿನ ಉದ್ಯಾನಗಳ ನಗರಿ ಅಂತ ಕರಿತೇವೆ, ಉದ್ಯಾನಗಳ ನಗರಿ. ಮತ್ತು ಇದಕ್ಕ ಎಲೆಕ್ಟ್ರಾನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಯಾವುದನ್ನ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕ್ವಶನ್ಸ್ ಆಗಿದೆ. ಯಾವ ರಾಜ್ಯವನ್ನ ಅಥವಾ ಯಾವ ಪ್ರದೇಶವನ್ನ ಸಿಲಿಕಾನ್ ವ್ಯಾಲಿ ಅಂತ ಕರಿತೇವೆ. ಸಿಲಿಕಾನ್ ಸಿಟಿ ಅಂತ ಕರಿಬಹುದು ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರಿತೇವೆ. ಇಲ್ಲಿ ಸಿಲಿಕಾನ್ ಸಿಟಿ, ನೆಕ್ಸ್ಟ್ ಸಿಲಿಕಾನ್ ವ್ಯಾಲಿ ಎರಡು ಬರ್ಕೋರಿ. ನಮ್ಮ ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಅಂದಾಗ ಬೆಂಗಳೂರನ್ನು ಏನ್ ಮಾಡ್ತೀವಪ್ಪ ಅಂದಾಗ ಈ ತರ ಕರಿತೇವೆ. ಒಂದು ಕ್ವಶನ್ಸ್ಗ ನಾನು ಎಲ್ಲಾನು ಹೇಳ್ಕೊತ ಹೊಂಟಿರ್ತೀನಿ. ಹೇಳುವಂತ ಪಾಯಿಂಟ್ಸ್ ಗಳನ್ನ ವಿಡಿಯೋ ಪಾಸ್ ಮಾಡಬೇಕು, ಬರ್ಕೋತ ಹೋಗ್ಬೇಕು. ನೆಕ್ಸ್ಟ್ ಚಾರ್ ಮಿನಾರ್ ಎಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ. ಚಾರ್ ಮಿನಾರ್ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಹೈದರಾಬಾದ್, ದೆಹಲಿ, ಆಗ್ರಾ, ಮೈಸೂರು. ಇತ್ತೀಚೆಗೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ದಲ್ಲಿ ಕುತುಬ್ ಮಿನಾರ್ ಎಲ್ಲಿದೆ ಅಂತ ಕ್ವಶನ್ಸ್ ನ ಕೇಳಿದ್ರು. ನಾನು ಒಂದಿಷ್ಟು ಪ್ರಮುಖ ಕಟ್ಟಡಗಳನ್ನ ಒಂದಿಷ್ಟು ಶಾರ್ಟ್ಸ್ ವಿಡಿಯೋ ಒಳಗಡೆ ಅದೆಲ್ಲ ಹಾಕಿದ್ದೀನಿ. ನೇರವಾದ ಪ್ರಶ್ನೆ ಬಂದಿತ್ತು, ಅಲ್ಲಿ ಹೇಳಿದ್ದೀನಿ. ಇದೇ ತರ ಎಲ್ಲ ಕ್ವಶನ್ಸ್ ಹೇಳಿರ್ತೇವಲ್ಲ, ಅವೇ ಕ್ವಶನ್ಸ್ ರಿಪೀಟ್ ಆಗ್ತವೆ. ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೀವು ಅತಿ ಹೆಚ್ಚು ನೋಡ್ಕೋಬೇಕು. ಚಾರ್ ಮಿನಾರ್ ಎಲ್ಲಿದೆಪ್ಪ ಅಂದ್ರೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಹೈದರಾಬಾದ್ ಕರೆಕ್ಟ್ ಆನ್ಸರ್. ಚಾರ್ ಮಿನಾರ್ ಅಂತ ಹೇಳಿ ಕೇಳ್ತೇವೆ. ಸಾಕಷ್ಟು ಇದನ್ನು ಸಿನಿಮಾ ಕೂಡ ಆಗಿದೆ, ಇದನ್ನ ತಾವು ನೋಡಿರ್ಬೋದು. ಚಾರ್ ಮಿನಾರ್ ಅಂತೇಳಿ ಇದು ಹೈದರಾಬಾದ್ ದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರುವಂತ ಒಂದು ಸ್ಥಳ. ಮೊನ್ನೆ ಎಕ್ಸಾಮ್ದಾಗ ಏನ್ ಕೇಳಿದ್ರೆ ನಿಮ್ಗೆ ಕುತುಬ್ ಮಿನಾರ್ ಎಲ್ಲಿತ್ತಪ್ಪ ಅಂತ ದೆಹಲಿ. ಕುತುಬುದ್ದೀನ್ ಐಬಕ್ ಕಟ್ಟಿಸಿದ್ದ ಅಂತ ಹೇಳಿದ್ದೀನಿ. ಇದು ಎಲ್ಲಿಪ್ಪ ಅಂತ ಕುತುಬ್ ಮಿನಾರ್. ಇತ್ತೀಚೆಗೆ ಎಕ್ಸಾಮ್ದಲ್ಲಿ ಕ್ವಶನ್ಸ್ ಕೇಳಿದ್ರು, ಕುತುಬ್ ಮಿನಾರ್ ಎಲ್ಲಿದೆಪ್ಪ ಅಂದಾಗ ದೆಹಲಿ ಸುಲ್ತಾನರ ಒಳಗಡೆ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ, ಆತ ಇದನ್ನು ಕಟ್ಟಿಸಿದ್ದ ಅಂತೇಳಿ ನಾವು ನೋಡ್ತೇವೆ. ಇನ್ನು ಮೈಸೂರು ಒಳಗಡೆ ಹೆನ್ರಿ ಇರ್ವಿನ್ ಕಟ್ಟಿಸಿದಂತ ಪ್ರಸಿದ್ಧವಾದಂತ ಅರಮನೆ ಅಂತ ಕರಿತೇವೆ, ಮೈಸೂರು ಅರಮನೆ. ಹೌದಾ, ಅರಮನೆ ಏನಾಗಿದೆಪ್ಪ ಅಂದ್ರೆ ಅದರ ಶಿಲ್ಪಿ ಇದು ವಿನ್ಯಾಸಗೊಳಿಸಿದವರು. ಇನ್ನು ನೆಕ್ಸ್ಟ್ ಆಗ್ರಾ ಇದು ಏನ್ ಕಂಡು ಬರ್ತದಪ್ಪ ಅಂದ್ರೆ ತಾಜ್ ಮಹಲ್. ಶಹಜಾನ್ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಟ್ಟಿಸಿದಂತ ಒಂದು ಅಮೃತ ಶಿಲೆಯ ಕಟ್ಟಡ ಯಾವ್ದಪ್ಪ ಅಂದಾಗ ತಾಜ್ ಮಹಲ್ ಅಂತ ಕರಿತೇವೆ. ಇದು ಆಗ್ರಾದಲ್ಲಿ ಕಂಡು ಬರ್ತದೆ. ಈ ತರ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಗಳ ಒಳಗಡೆ ಎಲ್ಲೆಲ್ಲಿ ಏನೇನು ಕಂಡು ಬರ್ತವೆ ಅಂತ ಹೇಳಿದಾಗ ಅಪ್ಪನ್ನ ಶಾರ್ಟ್ಸ್ ನೋಟ್ಸ್ ಮಾಡ್ಕೊತ ಬರ್ರಿ. ಕೊನೆ ಹಂತದಲ್ಲಿ ಏನಾಗ್ತವಪ್ಪ ಅಂದಾಗ ಇಂಪಾರ್ಟೆನ್ಸ್ ಅನ್ನಿಸ್ತಾವ. ಎಕ್ಸಾಮ್ದಾಗ ಮೂಳೆಗಳ ಸಂಖ್ಯೆ ಮೇಲೆ ಕ್ವಶನ್ಸ್ ಕೇಳಿದ. ಮಾನವನ ದೇಹದಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತ, ಮಾನವನ ದೇಹದಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಒಟ್ಟು ಎಷ್ಟು ಅಂತ ಕ್ವಶನ್ಸ್ ಕೇಳಿದಾಗ ಕೊಟ್ಟಂತ ಆಪ್ಷನ್ಸ್ ಒಳಗಡೆ 206 ಇದಕ್ಕೇನಪ್ಪ ಅಂದ್ರೆ ಸರಿ ಉತ್ತರವನ್ನು ತಾವು ಹಾಕ್ಬೇಕು. 206 ಕಂಡು ಬರ್ತವೆ. ಹಾಗಾದ್ರೆ ಅದ್ರ ಒಳಗಡೆ ದೊಡ್ಡ ಮೂಳೆ ಯಾವುದು, ಸಣ್ಣ ಮೂಳೆ ಯಾವುದು? ಈಗ ಸ್ವಲ್ಪ ಮುಂದುವರೆದು ಕೇಳಿದ್ನಪ್ಪ ಅಂದಾಗ ಸರ್ ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಮೂಳೆ ಯಾವುದಪ್ಪ ಅಂದಾಗ ತೊಡೆ ಮೂಳೆ ಅಂತ ಕರಿತೇವೆ. ತೊಡೆ ಮೂಳೆ ಕನ್ನಡ ಕೊಟ್ಟನ ಹಿಂಗ್ ಕೊಡ್ತಾನೆ, ಇಂಗ್ಲಿಷ್ನಾಗ ಕೊಟ್ಟಿನಪ್ಪ ಅಂದಾಗ ಫೆಮ್ಯೂರ್ ಅಂತ ಕೊಡ್ತಾನೆ. ಫೆಮ್ಯೂರ್ ಅನ್ನೋದು ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಮೂಳೆ. ಇನ್ನು ಚಿಕ್ಕದಾದ ಮೂಳೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕಿವಿ ಒಳಗಡೆ ಕಂಡು ಬರ್ತದೆ. ಕಿವಿಯಲ್ಲಿ ಅದನ್ನ ಸ್ಟೆಪೀಸ್ ಅಂತ ಕರಿತೇವೆ, ನೆನಪಿಡ್ಬೇಕು. ಸ್ಟೆಪೀಸ್ ಎಕ್ಸಾಮ್ದಾಗ ನಿಮ್ಗೆ ಹೆಂಗ್ ಬೇಕಾದ ಕ್ವಶನ್ಸ್ ಕೇಳ್ಬೋದು. ಅತ್ಯಂತ ದೊಡ್ಡದಾದ ಮೂಳೆ ಯಾವುದು ಸರ್? ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೆ ಕಾರಣ ಕ್ಯಾಲ್ಸಿಯಂ ಬೇಕು. ಇವೆಲ್ಲ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಇಲ್ಲಿ GK ರಿಲೇಟೆಡ್ ಒಳಗೆ ಕೂಡ ಹೈಲೈಟ್ ಆಗ್ತಿರ್ತವೆ. ಅದಕ್ಕೋಸ್ಕರ ಎಲ್ಲಾ ತರನು ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳ್ಕೊತ ಹೋಗ್ತಿರ್ತೀನಿ, ನೋಡ್ಕೊತಾ ಬರ್ರಿ. ಇನ್ನು ಮೊನ್ನೆ ಎಕ್ಸಾಮ್ದಾಗ ನಿಮ್ಗೆ ಕ್ವಶನ್ಸ್ನ ಕೇಳಿದ್ರು. ಏನ್ ಕೇಳಿದ್ರು? ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಲ್ಲ, ಫುಟ್ಬಾಲ್, ಕ್ರಿಕೆಟ್ ಇವು ಮೂರು ಒಳಗಡೆನೆ ಏನೇ ಕೇಳಲ್ಲ. ಆಟಗಾರರ ಸಂಖ್ಯೆ ಮೊನ್ನೆ ಎಕ್ಸಾಮ್ದಾಗ ಕ್ವಶನ್ಸ್ ಕೇಳಿದ್ರೆ ಮೊರಾರ್ಜಿ ಒಳಗಡೆ ನಾನು 3 ನೆನಪಿಡ್ರಿ ಅಂತ ಹೇಳಿದೆ. ಯಾವ್ದಾದ್ರು ಒಂದು ಬರ್ತದೆ ಅಂತ ಹೇಳಿ ಬಂದಿತ್ತು. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ಅಲ್ಲಿ ಎಷ್ಟು ಜನ ಬೇಕು ಅಂತ ಕ್ವಶನ್ಸ್ನ ಕೇಳಿದ್ರು. ಆ ಆಟ ಆಡಕ ಎಷ್ಟು ಜನ ಬೇಕು? ಹಾಕಿಯಲ್ಲಿ ಫುಟ್ಬಾಲ್, ಕ್ರಿಕೆಟ್ ಇವು ಮೂರು ಏನಪ್ಪ ಅಂದಾಗ 11 ಅಂತ ನೆನಪಿಟ್ಬಿಡ್ರಿ. ಹಾಕಿಯರ ಕೇಳಿ, ಫುಟ್ಬಾಲರ್ ಕೇಳಿ, ಕ್ರಿಕೆಟರ್ ಕೇಳಿ, ಎಷ್ಟು ಜನ ಆಟಗಾರರು ಬೇಕಪ್ಪ ಅಂದಾಗ 11 ಜನ ಆಟಗಾರರು ಬೇಕಾಗ್ತದೆ. ಇನ್ನು ಟೆನ್ನಿಸ್ ಅಂತ ಕೇಳ್ತೇವೆ, ಟೇಬಲ್ ಟೆನ್ನಿಸ್. ಇಲ್ಲಿ ಒಬ್ಬ ಆಟಗಾರ, ಅದರ ಅಪೋಸಿಟ್ ಇನ್ನೊಬ್ಬ ಆಟಗಾರ. ಟೆನ್ನಿಸ್ ಅಂತ ಕೇಳ್ತೇವೆ. ಭಾರತ ದೇಶದಲ್ಲಿ ಈ PV ಸಿಂಧು ಆಗ್ಲಿ, ಬ್ಯಾಡ್ಮಿಂಟನ್ ಆಟಗಾರ್ತಿಗಳು, ಬ್ಯಾಡ್ಮಿಂಟನ್ ಒಂದು ಬರ್ತದೆ. ಸಾನಿಯಾ ಮಿರ್ಜಾ ಅದೆಲ್ಲ ಟೆನ್ನಿಸ್ ಆಡ್ತಿದ್ರು. ಬ್ಯಾಡ್ಮಿಂಟನ್ ಆಟಗಾರ್ತಿಗಳು PV ಸಿಂಧು, ಸೈನಾ ನೆಹ್ವಾಲ್ ಇವರು ಕೂಡ ನೆಕ್ಸ್ಟ್ ಕ್ವಶನ್ಸ್ ಇದಾವೆ ಹೇಳ್ತಾರೆ. ಇನ್ನು ಅಶೋಕ ಚಕ್ರದಲ್ಲಿರುವಂತ ಗೆರೆಗಳು ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ನೋಡ್ರಿ. ಅಶೋಕ ಚಕ್ರದಲ್ಲಿರುವಂತ ಗೆರೆಗಳು ಎಷ್ಟು? 26, 12, 30, 24.
ಸರ್ ಇದ್ರಾಗ ಎಷ್ಟಿರ್ತವಪ್ಪ ಅಂತಂದಾಗ 24 ಗೆರೆಗಳು ಇರ್ತವೆ. ಇದನ್ನೇ ನಮ್ಮ ರಾಷ್ಟ್ರೀಯ ಲಾಂಛನ ಒಳಗಡೆ ಏನ್ ಮಾಡಿದವಪ್ಪ ಅಂದಾಗ ಅದನ್ನ ತೆಗೆದುಕೊಂಡು ಬಂದಿದ್ದೀವಿ. ಜೊತೆಗೆ ಅವು ಏನಂತ ತಿಳಿಸ್ತಾವು ಅಂತ ಕ್ವಶನ್ಸ್ ಕೇಳಿದಾಗ ದಿನದ 24 ಗಂಟೆಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಸೂಚಿಸ್ತಾವು ಅಂತ ಕೂಡ ನಾವು ನೋಡ್ತೇವೆ. ಹೀಗಾಗಿ ಅಶೋಕ ಸ್ತಂಭ ಶಾಸನ ಇದು ಮೌರ್ಯರ ಸಾಮ್ರಾಜ್ಯದಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಎಂದಾಗ ಅಶೋಕ ಅಂತ ಹೇಳ್ತೇವೆ. ಇದು ಸಾರನಾಥದಲ್ಲಿ ಏನಾಗ್ತದಪ್ಪ ಅಂದಾಗ ಕಂಡು ಬರ್ತದೆ. ಅದರ ಮೇಲೆ ಇರುವಂತಹ 4 ಮುಖದ ಸಿಂಹನ ನಮ್ಮ ರಾಷ್ಟ್ರೀಯ ಲಾಂಛನ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಇನ್ನು ಉತ್ತರ ಭಾರತದ ಪವಿತ್ರ ನದಿ ಯಾವುದು? ನದಿಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಗಂಗಾ, ಕಾವೇರಿ, ಕೃಷ್ಣ, ಗೋದಾವರಿ. ಇಲ್ಲಿ ಕೇಳಿದ್ದು ಉತ್ತರ ಭಾರತ ಅಂತೇಳಿ. ಸರ್ ನಾವು ದಕ್ಷಿಣ ಭಾರತದವರು ಕಾವೇರಿ ನಮ್ಮ ಕರ್ನಾಟಕದ ಪ್ರಮುಖ ನದಿ, ಹೀಗಾಗಿ ಇದನ್ನ ಆಪ್ಷನ್ಸ್ ಹಾಕ್ಬಾರ್ದು. ಕೃಷ್ಣ ಇದು ನಮ್ಮ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ, ಇದು ಅಲ್ಲ. ಉತ್ತರ ಭಾರತ ಅಂತಂದ್ರೆ ಗಂಗಾ ನದಿಗಳ ತಾಯಿ ಅಂತ ಕೇಳ್ತೇವೆ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿಕೊಂಡಿರುವಂತಹ ನದಿ ಯಾವುದಪ್ಪ ಅಂದಾಗ ಗಂಗಾ ನದಿ. ಇತರ ನದಿಗಳ ಕುರಿತು ನಿಮ್ಗೆ ಸಾಕಷ್ಟು ಬಾರಿ ಏನಾಗ್ತಪ್ಪ ಅಂದ್ರೆ ಕ್ವಶನ್ಸ್ ಗಳಾಗ್ತಿರ್ತಾವೆ. ಹಾಗಾದ್ರೆ ನದಿಗಳು ಕೂಡ ಇಂಪಾರ್ಟೆಂಟ್ ಆಗ್ತಾವೆ. ಇಲ್ಲ ಕರ್ನಾಟಕದ ನದಿ, ಕರ್ನಾಟಕದ ಅತಿ ಉದ್ದವಾದ ನದಿ ಅಂದಾಗ ಕಾವೇರಿ ಹಾಕ್ರಿ. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದಾಗ ಕೃಷ್ಣಾ ನದಿ ಹಾಕ್ರಿ. ಕಾವೇರಿ ಪೂರ್ವಕ್ಕೆ ಹರಿತದೆ, ಕೃಷ್ಣಾನು ಕೂಡ ಪೂರ್ವಕ್ಕೆ ಹರಿತದೆ, ಗಂಗಾ ನದಿನೂ ಕೂಡ ಪೂರ್ವಕ್ಕೆ ಹರಿತದೆ. ಕರ್ನಾಟಕದ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಆದ್ಮೇಲೆ ಕ್ವಶನ್ಸ್ ಹಾಕತಿರ್ತಾನೆ. ಅದಕ್ಕೆ ನದಿಗಳಕ್ಕೂ ಏನಪ್ಪ ಅಂದಾಗ ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ತಾವೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಓಜೋನ್ ದಿನ ಅಂತೇಳಿ ಯಾವಾಗ ಆಚರಿಸ್ತಾರ ಅಂತ ಕ್ವಶನ್ಸ್ ಕೇಳ್ತಾನೆ. ವಿಶ್ವ ಓಜೋನ್ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೇವಪ್ಪ ಅಂದಾಗ ಜೂನ್ 5 ಇದು ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಏಡ್ಸ್ ದಿನ ಅಂತ ಆಚರಣೆ ಮಾಡ್ತೇವೆ ಡಿಸೆಂಬರ್ 1. ಹಾಗಾದ್ರೆ ಉಳಿದಂತ ಒಂದೇ ಕ್ವಶನ್ಸ್ ಈಗ ಸೆಪ್ಟೆಂಬರ್ 16. ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನ ಅಂತ ಕೇಳ್ತೀವಿ. ಸರಿ, ಓಜೋನ್ ಅನ್ನೋದು ಏನಿದು? ಓಜೋನ್ ಅನ್ನೋ ಸೂತ್ರ ಏನು ಅಂತ ಕ್ವಶನ್ಸ್ ಕೇಳಿದಪ್ಪ ಅಂದಾಗ O3 ಅಂತ ಹಾಕಿರಪ್ಪಿ. ಇದು ಓಜೋನ್ ಎಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಸಮೋಷ್ಣ ಮಂಡಲ, ಕನ್ನಡದಲ್ಲಿ ಸಮೋಷ್ಣ ಮಂಡಲ ಅಂತ ಹೇಳಿ ಕರೆದ್ರೆ, ಇಂಗ್ಲಿಷ್ ಒಳಗಡೆ ಇದನ್ನ ಸ್ಟ್ರಾಟೋಸ್ಫಿಯರ್ ಒಳಗಡೆ ಕಂಡು ಬರ್ತದೆ. ಒಟ್ಟು 5 ವಲಯಗಳು ಕಂಡು ಬರ್ತವೆ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್, ಅಯೋನೋಸ್ಫಿಯರ್ ಅಂತ ಕೂಡ ಕರಿತೇವೆ ಅದನ್ನ. ಇನ್ನು ಲಾಸ್ಟ್ ಎಕ್ಸೋಸ್ಫಿಯರ್ ಅಂತೇಳಿ. ಈ 5 ವಲಯಗಳಲ್ಲಿ 2ನೇ ವಲಯ ಯಾವ್ದಪ್ಪ ಅಂದಾಗ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್ ಒಳಗಡೆ ಈ ಓಜೋನ್ ಲೇಯರ್ ಕಂಡು ಬರ್ತದೆ. ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16 ಅಂತೇಳಿ ಆಚರಣೆ ಮಾಡ್ತವೆ. ಹೌದಾ? ಎಲ್ಲ ಕ್ವಶನ್ಸ್ಗಳು ನಮ್ಗೆ ಕೇಳ್ತಿರ್ತಾನೆ. ಜೂನ್ 5 ಪರಿಸರ ದಿನಾಚರಣೆ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆ ಅಂತ ಕೇಳ್ತೇವೆ. ಇದು ಏಡ್ಸ್ ದಿನ. ಈ ತರ ಎಲ್ಲ ಹೇಳಿದನ ಬರ್ಕೋತಾ ಬರ್ರಿ. ಇನ್ನ ಕೊನೆಯ ಪ್ರಶ್ನೆ, ಒಟ್ಟು 10 ಕ್ವಶನ್ಸ್ಗಳನ್ನ ಈ ತರ ಡಿಸ್ಕಸ್ ಮಾಡ್ಕೊತಾ ಹೋಗ್ತಿರ್ತಾನೆ. ನಿಮ್ಮ ವಿಡಿಯೋನು ಲೆಂತಿ ಆಗಬಾರ್ದು, ಹೇಳಿದ್ದನ್ನ ಟಾಪಿಕ್ಗಳನ್ನ ಬರೆಯೋಕ್ಕೂ ಅವಕಾಶ ಸಿಗಬೇಕು. ಯಾವ ನಗರವನ್ನ ಉದ್ಯಾನ ನಗರಿ ಅಂತೇಳಿ ಆಗಲೇ ಹೇಳಿದ್ದೀನಿ. ಉದ್ಯಾನಗಳ ನಗರಿ ಅಂತೇಳಿ ನಮ್ಮ ರಾಜಧಾನಿ ಯಾವ್ದು ಬಂದಾಗ ಬೆಂಗಳೂರನ್ನ ಕರಿತವ. ಚೆನ್ನೈಯ ನೆಕ್ಸ್ಟ್ ಮೈಸೂರಿನ ಕರ್ನಾಟಕದಲ್ಲಿ ಅರಮನೆಗಳ ನಗರ ಅಂದಾಗ ಮೈಸೂರು ಹಾಕ್ಬೇಕು. ಹೈದರಾಬಾದ್ ಇನ್ನೇನು ನಾವು ಡಿಸ್ಕಸ್ ಮಾಡಿದ್ವಿ. ಅತಿ ಹೆಚ್ಚು ಇದಕ್ಕೇನಪ್ಪ ಅಂದ್ರೆ ವ್ಯಾಪಾರಕ್ಕಾಗೆಲ್ಲ ಏನಪ್ಪ ಹೈದರಾಬಾದ್ ಪ್ರಸಿದ್ಧಿ ಪಡಿತದೆ. ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ ಏನ್ ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಏನ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತೀನಿ. ಆಲ್ರೆಡಿ ಸಾಕಷ್ಟು ಏನಾಗಿದಪ್ಪ ಅಂತಂದಾಗ ಕ್ವಶನ್ಸ್ಗಳು ನಮ್ಮ ಚಾನಲ್ ಮೂಲಕನೇ ಬರ್ತವೆ, ನೆನ್ಪಿಟ್ಕೊಡ್ರಿ. ಎಕ್ಸಾಮ್ ಮುಗಿದ್ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಅಭಿಪ್ರಾಯ ಇದು. ಮೊರಾರ್ಜಿ ದೇಸಾಯಿಕಂತೂ ನಾನು ನನ್ನ ಚಾನಲ್ನಿಂದ 60 ಕ್ವಶನ್ಸ್ನ ಹೇಳ್ತೀನಿ. ಯಾಕಂದ್ರೆ ಕನ್ನಡ ಇಂಗ್ಲೀಷ್ ಬಿಟ್ಟು ಉಳಿದ ಎಲ್ಲ ಸಬ್ಜೆಕ್ಟ್ಗಳು ನಾನೇ ಹೇಳ್ತಿರ್ತೀನಿ. ಎಲ್ಲ ಪ್ರಶ್ನೆಗಳು ಬರ್ತವೆ. ಇನ್ನು 10 ಮೆಂಟಲಿಟಿ ಬರ್ತಿರ್ತಾವೆ. ಅವು ಕೂಡ ಎಲ್ಲವೂ ಅವು ಮಾಡಲ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಡಿಸ್ಕಸ್ ಮಾಡ್ತಿರ್ತೀನಿ. ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಹೊಳ್ ಮತ್ತೆ ರಿಪೀಟ್ ಆಗ್ತಾವೆ ಅನ್ನೋದು ಕೂಡ ನಮ್ಗೆ ಹೇಳ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋನ ಶೇರ್ ಮಾಡ್ರಿ. ಧನ್ಯವಾದಗಳು.